ಗೋಧಿ ಹಿಟ್ಟನ್ನು ನಾವು ಎಷ್ಟೋ ಸಲ ಚಪಾತಿಗೆ ಅಂತ ಕಲಸಿಟ್ಕೊಂಡು ಉಳಿದಿರೋ ಹಿಟ್ಟನ್ನು ಹಾಗೆ ನಾವು ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ಅದೊಂದು 3-4 ದಿನ ಆದಮೇಲೆ ನೆನಪಾಗತ್ತಲ್ವ, ಆವಾಗ ಅದನ್ನು ನೋಡಿದಾಗ ಫುಲ್ ಕಪ್ಪಾಗಿಬಿಟ್ಟಿರುತ್ತೆ. ಅದು ನಮಗೆ ಚಪಾತಿ ಮಾಡಲಿಕ್ಕೂ ಕೂಡ ಯೂಸ್ ಆಗೋದಿಲ್ಲ. ಸೊ ಇದನ್ನು, ಈ ವೇಸ್ಟ್ ಹಿಟ್ಟನ್ನು ಬಳಸಿಬಿಟ್ಟು ಇವತ್ತು ಒಂದು ಹೂವಿನ ರಂಗೋಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನೋಡಿ, ಚಪಾತಿ ಹಿಟ್ಟು ಎಷ್ಟು ಫುಲ್ ಕಪ್ಪಾಗಿದೆ ಅಲ್ವಾ. ನಾವು ಫ್ರಿಜ್ಜಲ್ಲಿ ಇಟ್ಟು ಮರ್ತು ಬಿಟ್ಟಿರ್ತೀವಲ್ವ, ವೇಸ್ಟ್ ಮಾಡೋದು ಬೇಡ. ಈಗ ಇದನ್ನೇ ನಾನು ಒಂದು ಬ್ಯೂಟಿಫುಲ್ ಆಗಿರೋವಂಥ ಹೂವಿನ ರಂಗೋಲಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಸ್ಟಾರನ್ನು ಬಿಡಿಸ್ಕೊಳ್ತೀನಿ ರಂಗೋಲಿಯಲ್ಲಿ. ಆಮೇಲೆ ಅರಿಶಿನ ಕುಂಕುಮನ ಹಾಕ್ಕೊಂಡು ಈ ಹರಿವಾಣ ಏನಿದೆಯಲ್ಲ, ಈ ಹಿತ್ತಾಳೆ ಹರಿವಾಣನ ನಾನು ಮಗಚಿ ಹಾಕ್ಕೊಂಡು ಅದು ಏನು ವೇಸ್ಟ್ ಹಿಟ್ಟಿತ್ತಲ್ಲ, ಆ ಕಪ್ಪಾಗಿರೋವಂಥ ಏನು ಗೋಧಿ ಹಿಟ್ಟಿತ್ತಲ್ಲ, ಅದನ್ನು ನಾನೀಗ ಇದ್ರ ಸುತ್ತಲೂ ಈಗ ಅಂಟಿಸ್ಕೊಳ್ತೀನಿ. ಈ ರೀತಿ ನಾನು ಎಳೆಯಾಗಿ ಮಾಡಿಕೊಂಡು ಈ ಹರಿವಾಣದ ಮೇಲೆ ನಾನು ಹೀಗೆ ಅಂಟಿಸ್ಕೊಳ್ತೀನಿ. ಇದಕ್ಕೇನು ಗಮ್ಮೇನು ಬೇಡ, ಯಾಕೆಂದರೆ ಈ ಚಪಾತಿ ಅಂದರೆ ಈ ಗೋಧಿ ಹಿಟ್ಟೆ ಅಂಟು ಇರುತ್ತಲ್ವ. ಸೊ ಹಾಗಾಗಿ ಅದನ್ನು ಈಗ ನಾನು ಸುತ್ತಲೂ ಹೀಗೆ ತಟ್ಕೊಳ್ತೀನಿ. ರೋಲ್ ಮಾಡಿಕೊಂಡೆ ಈಗ ನೀರು ಹಚ್ಚಿ ಎಲ್ಲ ನೀಟಾಗಿ ನಾನು ಅಲ್ಲಿ ತಟ್ಕೊಳ್ತೀನಿ. ಆ ಏನು ಹರಿವಾಣನ ನಾನು ಮಗಚಿ ಹಾಕ್ಕೊಂಡಿದ್ದೀನಲ್ಲ, ಅದರ ಮೇಲ್ಗಡೆ ಹಿಟ್ಟನ್ನು ನಾನು ತಟ್ಕೊಂಡು ಆದಮೇಲೆ ಇನ್ನೊಂದು ಪುಟ್ಟು ಪ್ಲೇಟನ್ನು ಹೀಗೆ ಮತ್ತೆ ಮಗಚಿ ಹಾಕ್ಕೊಳ್ತೀನಿ. ಏಕೆಂದರೆ ಅಲ್ಲಿ ದೀಪನ ಇಡಬೇಕಲ್ಲ. ಸೊ ಹಾಗಾಗಿ ನಾನು ಇದನ್ನು ಈ ಸಣ್ಣ ಪ್ಲೇಟನ್ನು ಮಧ್ಯದಲ್ಲಿ ಇಟ್ಕೊಂಡೆ. ಎಲ್ಲ ಮತ್ತೆ ಸರಿ ಮಾಡಿಕೊಳ್ಬೇಕು. ನೀರು ಹಚ್ಚಿ ಈ ರೀತಿ ನೀಟಾಗಿ ಹಚ್ಕೊಂಡು ಆದಮೇಲೆ ಈ ಏನು ಅಡಿಕೆ ಹೂ ಅಂತ ಹೇಳ್ತಾರಲ್ಲ, ಈ ಹೂವನ್ನು ನಾನಿಲ್ಲಿ ಅಂಟಿಸ್ಕೊಳ್ತಾ ಹೋಗ್ತೀನಿ. ಹಾಗೆ ಇಟ್ಟರೆ ಬಿದ್ದು ಹೋಗುತ್ತಲ್ವ. ಈ ಗೋಧಿ ಹಿಟ್ಟಂತೂ ಹೇಗಿದ್ರು ನನಗಿದು ವೇಸ್ಟ್, ಇದು ಬೇಡ ಇದು. ಸೊ ಹಾಗಾಗಿ ಯಾಕೆ ಎಸಿಬೇಕಲ್ವ, ಅದಕ್ಕೆ ನಾನು ಈ ರೀತಿ ಎಲ್ಲ ತಟ್ಕೊಂಡಿರೋದು. ಈಗ ಈ ಏನು ಅಡಿಕೆ ಹೂ ಇದೆಯಲ್ಲ, ಈ ರುದ್ರಾಕ್ಷಿ ಹೂ ಅಂತೇನು ಹೇಳ್ತಾರೆ, ಈ ಹೂವನ್ನು ನಾನು ಇದ್ರ ಮೇಲೆಲ್ಲ ಸುತ್ತಲೂ ಎಲ್ಲಿ ಗೋಧಿ ಹಿಟ್ಟು ಹಚ್ಕೊಂಡಿದ್ದೀನಲ್ಲ ಅಲ್ಲಿ ಸುತ್ತಲೂ ನಾನು ಇದನ್ನು ಅಂಟಿಸ್ಕೊಳ್ತಾ ಹೋಗ್ತೀನಿ. ನೀವು ಈ ಅಡಿಕೆ ಹೂ ಇಲ್ಲಾಂದರೆ ರೋಸ್ ಬೇಕಿದ್ರೂ ಅಂಟಿಸ್ಕೊಳ್ಬೋದು, ಅಥವಾ ಸೇವಂತಿಗೆ ಹೂ ಬೇಕಿದ್ರೂ ಅಂಟಿಸ್ಕೊಳ್ಬೋದು. ಪುಟ್ಪುಟಾಣಿ ರೋಸ್ ಬರುತ್ತೆ ನೋಡಿ, ಪುಟ್ಪುಟಾಣಿ ಸೇವಂತಿಗೆ ಹೂ ಬರುತ್ತೆ, ಅದನ್ನು ಬೇಕಿದ್ರೂ ಅಂಟಿಸ್ಕೊಳ್ಬೋದು. ಚೆಂಡು ಹೂ ಬೇಕಿದ್ರೂ ಅಂಟಿಸ್ಕೊಳ್ಬೋದು. ನಾನು ಈಗ ಸ್ವಲ್ಪ ಈ ಹೂ ಇತ್ತು ಅಂದ್ಬಿಟ್ಟು ನಾನು ಈ ಅಡಿಕೆ ಹೂವನ್ನು ನಾನು ಅಂಟಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಯಾವ ಹೂವನ್ನು ಬೇಕಾದರೂ ಅಂಟಿಸ್ಕೊಳ್ಬೋದು. ಈಗ ನೋಡಿ ಎಷ್ಟು ನೀಟಾಗಿ ಬಂತಲ್ವ. ಸುತ್ತಲೂ ಅಂಟಿಸ್ಕೊಂಡಾಯಿತು. ಮತ್ತು ಅಲ್ಲಲ್ಲೇ ಎಲ್ಲಿ ಗ್ಯಾಪ್ ಕಾಣಿಸುತ್ತೋ ಅಲ್ಲೂ ಕ್ಲೀನಾಗಿ ಅಂಟಿಸ್ಕೊಳ್ತಾ ಹೋಗಬೇಕು. ಕಾಣಿಸ್ಬಾರ್ದಲ್ವ, ಅಲ್ಲಿ ಗೋಧಿ ಹಿಟ್ಟು ನಾವು ಹಚ್ಚಿದ್ದೀವಿ ಅಂತ ಕಾಣಿಸ್ಕೊಳ್ಬಾರ್ದಲ್ವ. ಮೈದಾ ಹಿಟ್ಟನ್ನು ಬೇಕಿದ್ರೂ ನೀವು ಹಚ್ಕೊಳ್ಬೋದು. ಅದು ಏನಾದರೂ ಹೀಗೆ ವೇಸ್ಟ್ ಇದ್ದರೆ, ನೀವು ಎತ್ತಿಟ್ಕೊಂಡು ಮರ್ತು ಬಿಟ್ಟಿದ್ರೆ, ಅದೇನಾದರೂ ಕಪ್ಪಾಗ್ತಾಯಿದೆ ಅಂದರೆ ಈ ರೀತಿ ನೀವು ಅದನ್ನು ಕೂಡ ಈ ರೀತಿ ಅಂಟಿಸ್ಕೊಂಡು ಡೆಕೋರೇಷನ್ ಮಾಡ್ಕೊಳ್ಬೋದು. ಆಯಿತು, ಸ್ವಲ್ಪ ಒತ್ತಿಬಿಟ್ರೆ ಅಲ್ಲೇ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ಇದಾಯ್ತಲ್ವ. ಇದು ಆದಮೇಲೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಸ್ವಲ್ಪ ನಾನು ಈ ಚೆಂಡು ಹೂ ಅಂದರೆ 2 ಕಲರ್ ಚೆಂಡು ಹೂವನ್ನು ನಾನು ತೊಗೊಂಡಿದ್ದೀನಿ. ಸ್ವಲ್ಪ ಪೋಣಿಸ್ಕೋಬೇಕು ಈ ಹೂಗಳನ್ನೆಲ್ಲ ನೀಟಾಗಿ ಪೋಣಿಸ್ಕೊಂಡು, ಏಕೆಂದರೆ ಆ ಹರಿವಾಣದ ಸುತ್ತಲೂ ಇಡ್ಲಿಕ್ಕೆ ಬೇಕಲ್ಲ. ಸೊ ಹಾಗಾಗಿ ನಾನು ಮಾಲೆನ ಪೋಣಿಸ್ಕೊಳ್ತಾ ಇದ್ದೀನಿ. ಈಗ ಇದು ಮಾಲೆ ರೆಡಿ ಆಯಿತು ನೋಡಿ. 2 ಕಲರ್ ತೊಗೊಂಡಿದ್ದೀನಿ, ಆರೆಂಜ್ ಮತ್ತು ಯೆಲ್ಲೋ ತೊಗೊಂಡಿದ್ದೀನಿ. ಈಗ ಆರೆಂಜ್ ಕಲರ್ನು ಸ್ವಲ್ಪ ಪೋಣಿಸ್ಕೊಳ್ತೀನಿ. ಹಬ್ಬದ ಸಮಯದಲ್ಲಿ ಈ ರೀತಿ ನಾವು ಹಿಂದಿನ ದಿನವೇ ನಾವು ಹೂವನ್ನು ಪೋಣಿಸಿಟ್ಕೊಂಡ್ರೆ ನಮಗೆ ಬೆಳಿಗ್ಗೆನೇ ಪೂಜೆಗೆ ಹೂವಿನ ಡೆಕೋರೇಷನ್ನ ರಂಗೋಲಿ ಫಾಸ್ಟಾಗಿ ನಾವು ರೆಡಿ ಮಾಡ್ಕೊಳ್ಬೋದು. ಈಗ ನೋಡಿ ಮಾಲೆ ಏನು ಪೋಣಿಸ್ಕೊಂಡಲ್ಲ, ಅದನ್ನು ಸುಮ್ಮನೆ ಜಸ್ಟ್ ಈ ಹರಿವಾಣದಲ್ಲಿ ಇಟ್ಟರೆ ಆಯ್ತು ಅಷ್ಟೇ ನೋಡಿ, ಮುಗ್ದೇ ಹೋಯ್ತು. ಅದನ್ನಲ್ಲೇ ಒಂದು ಗಂಟು ಹಾಕ್ಬಿಟ್ರೆ
ಆಯಿತು, ಅಲ್ಲೇ ಸ್ವಲ್ಪ ಸರಿ ಮಾಡ್ಕೊಂಬಿಟ್ವಿ ಅಂದರೆ ಅದೊಂದು ಡೆಕೋರೇಷನ್ ಆಯಿತು. ಈಗ ಅದ್ರ ಸುತ್ತಲೂ ಎಲೆಗಳನ್ನು ಜೋಡಿಸ್ಕೊಳ್ತೀನಿ. ಸ್ವಲ್ಪ ಎಲೆಗಳಂತೂ ಪೂಜೆಗೆ ನಾವು ತಂದಿರ್ತೀವಲ್ವ, ಸೊ ಎಷ್ಟೊಂದು ಸಲ ಎಲೆಗಳು ಕೂಡ ಉಳಿದಿರುತ್ತೆ. ಆ ಎಲೆಗಳನ್ನು ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಇದ್ರ ಸುತ್ತಲೂ ಈಗ ಜೋಡಿಸ್ಕೋಬೇಕು. ಹೂವಿನ ರಂಗೋಲಿ ಡೆಕೋರೇಷನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದು ನೋಡಿ. ಇದೆಷ್ಟು ಬೇಗನೆ ಆಗುತ್ತೆ. ಹಿಂದಿನ ದಿವಸ ನೀವು ಹೂವೆಲ್ಲ ಪೋಣಿಸಿಟ್ಕೊಂಡ್ಬಿಟ್ರಿ ಅಂದರೆ ಬೆಳಿಗ್ಗೆನೇ ಎಷ್ಟು ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಈಗ ಇನ್ನೊಂದು ಕಲರ್ ನಾನೇನು ಪೋಣಿಸಿಟ್ಕೊಂಡಿದ್ನಲ್ಲ, ಸೊ ಅದನ್ನು ಈಗ ಕಟ್ಕೊಳ್ತಾ ಇದ್ದೀನಿ. ಇದು ಆಯಿತು, ಇಷ್ಟೇ ನೋಡಿ, ಸಿಂಪಲ್. ಈಗ ದೀಪಗಳಿರುತ್ತಲ್ಲ, ಏನು ಡಬಲ್ ಸೈಡೆಡ್ ಗಮ್ ಟೇಪನ್ನು ಕಟ್ ಮಾಡ್ಕೊಂಬಿಟ್ಟು ಆ ಪದ್ಮಾವತಿ ದೀಪನ ನಾನು ತೊಗೊಂಡಿದ್ದೀನಿ. ಅದಕ್ಕೆ ಆ ಟೇಪನ್ನು ಅಂದರೆ ಡಬಲ್ ಸೈಡೆಡ್ ಗಮ್ ಟೇಪನ್ನು ಹಚ್ಕೊಂಬಿಟ್ಟು ಸೈಡಿಗೆ ಅದರ ಕೆಳಗಡೆಗೆ ಸುತ್ತಲೂ ಸ್ವಲ್ಪ ಈಗ ಡಬಲ್ ಸೈಡೆಡ್ ಗಮ್ ಟೇಪ್ ಇದೆಯಲ್ಲ ಇದನ್ನು ಹಚ್ಕೊಳ್ತೀನಿ. ಯಾಕೆಂದರೆ ಇಲ್ಲಿನೂ ಕೂಡ ನಾನು ಏನು ಅಡಿಕೆ ಹೂ ಇದೆಯಲ್ಲ ಅದನ್ನು ಅಂಟಿಸ್ಕೊಳ್ತೀನಿ, ಅಂದರೆ ಆಜು ಬಾಜು ಅಂಟಿಸ್ಕೊಳ್ತೀನಿ. ಈಗ ಅದಕ್ಕೆ ಸಪೋರ್ಟಾಗಿ ಬೇಕಲ್ಲ, ಸೊ ಹಾಗಾಗಿ ನಾನು ಈ ಟೇಪನ್ನು ಅಂಟಿಸ್ಕೊಂಡೆ. ಈಗ ನೋಡಿ ಅಂಟಿಸ್ಕೊಂಡಾಯಿತು. ಈಗ ಅದೇ ಏನು ಸ್ವಲ್ಪ ಹೂವನ್ನು ಸುತ್ತಲೂ ಅಂಟಿಸ್ಕೋಬೇಕು. ಇದು ನೋಡಿ ಕ್ಲೀನಾಗಿ ಅಂಟ್ಕೊಳತ್ತಲ್ವಾ. ಇಲ್ಲೂ ಗೋಧಿ ಹಿಟ್ಟನ್ನು ಹಚ್ಬೋದು, ಬೇಡ ಸಣ್ಣ ಪಾರ್ಟ್ ಅಲ್ವಾ, ಸೊ ಹಾಗಾಗಿ ನಾನು ಈ ಡಬಲ್ ಸೈಡೆಡ್ ಗಮ್ ಟೇಪನ್ನು ನಾನು ಹಚ್ಕೊಂಡು ಈ ಹೂಗಳನ್ನು ನಾನಲ್ಲಿ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲ ಅಂಟಿಸ್ಕೊಳ್ತಾ ಇದ್ದೀನಿ. ಈಗ ಆಯಿತು. ಈಗ ಈ ಸೈಡೂ ಕೂಡ ನಾನು ಹಚ್ಕೊಳ್ತೀನಿ. ಸೇಮ್ ಅದೇ ಥರನೇ ಕೆಳಗಡೆನೂ ಹಚ್ಕೊಳ್ತೀನಿ ಮತ್ತು ಲೆಫ್ಟಲ್ಲೂ ಕೂಡ ಹಚ್ಕೊಳ್ತೀನಿ. ಈಗ ನೋಡಿ ಹಚ್ಚಾಯ್ತಲ್ವಾ. ಹಚ್ಚಿ ಆದಮೇಲೆ ಈಗ ನೋಡಿ ದೀಪನೂ ಕೂಡ ಹಚ್ಚಿದ್ದೀನಿ. ಈಗ ಡೆಕೋರೇಷನ್ ರೆಡಿ ಆಯಿತು. ಫುಲ್ಲು ಪುಟ್ಟದಾಗಿರೋಂಥ ಒಂದು ಹೂವಿನ ರಂಗೋಲಿ ರೆಡಿ ಆಯಿತು. ಮತ್ತು ಕೂಡ ಒಂದು ಡೆಕೋರೇಷನ್, ದೀಪದ ಡೆಕೋರೇಷನ್ ಕೂಡ ಇಟ್ಕೊಂಡಿದ್ದೀನಿ. ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಆಯ್ತಲ್ವಾ.